so. No, 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 no. I don't think so. No, 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 no. It's never, ever, 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 ever gonna happen. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಸಮಯದಲ್ಲಿ ಸಿಗುವಂತಹ ಅಡುಗೆಗೆ ಬಳಸುವ ಸೊಪ್ಪುಗಳು ನಮ್ಮ ಮನೆಯ ಸುತ್ತಮುತ್ತ ಯಾವುದೆಲ್ಲ ಉಂಟು ಅಂತ ಹೇಳುವುದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ, ಆಯಿತಾ? ಮೊದಲು ನಾನು ತೋರಿಸ್ತಾ ಇರುವಂಥದ್ದು ಈ ಹೊನಗೊನೆ ಸೊಪ್ಪು. ನಮ್ಮ ಮನೆಯ ಸುತ್ತಮುತ್ತ ಈ ರೀತಿ ಹೊನಗೊನೆ ಸೊಪ್ಪು ತುಂಬ ಬೆಳೆದುಕೊಂಡಿರ್ತದೆ. ಈ ಹೊನಗೊನೆ ಸೊಪ್ಪಿನಿಂದ ಪತ್ರೊಡೆ, ಪಲ್ಯ ಮುಂತಾದ ಖಾದ್ಯಗಳನ್ನು ತಯಾರು ಮಾಡ್ತಾರೆ. ನಿಮ್ಮಲ್ಲಿ ಹೊನಗೊನೆ ಸೊಪ್ಪಿನಿಂದ ನೀವೆಂತೆಲ್ಲ ಮಾಡ್ತೀರಾ ಅಂತ ಹೇಳೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ಈ ರೀತಿ ಬಿಳಿ ಬಣ್ಣದ ಹೂ ಕೂಡ ಬಿಡ್ತದೆ. ಇದು ಪಲಾವ್ ಸೊಪ್ಪು ಅಂತ, ನಾವಿದಕ್ಕೆ ಗಂಧಸಾಲೆ ಸೊಪ್ಪು ಅಂತ ಕೂಡ ಹೇಳ್ತೇವೆ. ಇದು ಉತ್ತಮವಾದಂತಹ ಪರಿಮಳ ಹೊಂದಿದೆ. ಪಲಾವ್ ಮಾಡುವಾಗ ಇಲ್ಲದಿದ್ರೆ ಅನ್ನ ಬೇಯಿಸುವಾಗ ಎಲ್ಲ ಈ ಸೊಪ್ಪು ಹಾಕಿ ಬೇಯಿಸಿದ್ರೆ ಉಂಟಲ್ವಾ, ಒಂದು ಉತ್ತಮವಾದಂತಹ ಪರಿಮಳವನ್ನು ಈ ಸೊಪ್ಪು ಕೊಡ್ತದೆ. ಈ ಸೊಪ್ಪು ಕಾಡು ಕೊತ್ತಂಬರಿ ಅಥವಾ ಮೆಕ್ಸಿಕನ್ ಕೊತ್ತಂಬರಿ ಅಂತ ಕರಿತೇವೆ. ಈ ಸೊಪ್ಪಿಲ್ವಾ, ನಮ್ಮ ಪೇಟೆಯಲ್ಲಿ ಸಿಗುವಂತಹ ಕೊತ್ತಂಬರಿ ಸೊಪ್ಪಿನದ್ದೇ ಪರಿಮಳ ಹೊಂದಿದೆ. ಅದಕ್ಕೆ ಪರ್ಯಾಯವಾಗಿ ಈ ಸೊಪ್ಪನ್ನು ಕೂಡ ಬಳಸಬಹುದು. ನಾನು ಈ ಸೊಪ್ಪಿನ ವಿಡಿಯೋವನ್ನು ಶಾರ್ಟ್ ವಿಡಿಯೋ ಆಗಿ ಮೊದಲೇ ಹಾಕಿದ್ದೆ. ನಮ್ಮಲ್ಲಿ ನಾವು ಇದೇ ಸೊಪ್ಪನ್ನು ಕೊತ್ತಂಬರಿ ಸೊಪ್ಪಿನ ಪರ್ಯಾಯವಾಗಿ ಬಳಸುವಂಥದ್ದು. ಸಾರು, ಸಾಂಬಾರು ಅಥವಾ ಇನ್ನಿತರೆ ಯಾವುದೇ ಖಾದ್ಯಗಳು ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ತೇವಲ್ಲ, ಎಲ್ಲದಕ್ಕೂ ಕೂಡ ಇದನ್ನು ಹಾಕಿ ಮಾಡ್ತೇವೆ. ಇದಕ್ಕೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಹೆಸರುಂಟು. ನಾವು ಕಾಡು ಕೊತ್ತಂಬರಿ ಅಂತ ಕರಿತೇವೆ. ನನ್ನ ಕೈಯಲ್ಲಿ ಕಾಣ್ತಾ ಇರುವಂತಹ ಈ ಗಿಡಕ್ಕೆ ನಾವು ನೆಲಬಸಳೆ ಅಂತ ಹೇಳುವಂಥದ್ದು. ಈ ಗಿಡದಲ್ಲಿ ಪುಟ್ಟ ಪುಟ್ಟ ಗುಲಾಬಿ ಬಣ್ಣದ ಹೂ ಕೂಡ ಆಗ್ತದೆ. ಎಷ್ಟು ಚಂದ ಉಂಟು ನೋಡಿ ಈ ಹೂವು. ಹಾಗೆ ಈ ಗಿಡದಿಂದ ಯಾವುದೆಲ್ಲ ಖಾದ್ಯಗಳು ಮಾಡ್ಬೋದು ಅಂತ ಹೇಳಿದರೆ, ನಾವು ಸಾಮಾನ್ಯವಾಗಿ ಬಸಳೆಯಿಂದ ಯಾವುದೆಲ್ಲ ಪದಾರ್ಥ ಮಾಡ್ತೇವೋ ಅದೇ ರೀತಿಯ ಖಾದ್ಯಗಳನ್ನು ಈ ಗಿಡ ಬಳಸಿ ಕೂಡ ಮಾಡಬಹುದು. ಪತ್ರೊಡೆ, ಪಲ್ಯ, ಸಾಂಬಾರ್ ಮುಂತಾದ ಖಾದ್ಯಗಳನ್ನು ಈ ಸೊಪ್ಪು ಬಳಸಿ ಮಾಡ್ತೇವೆ. ಇಲ್ಲಿ ಕಾಣ್ತಾ ಇರುವಂತದ್ದು ವೀಳ್ಯದೆಲೆ. ವೀಳ್ಯದೆಲೆಯಿಂದ ಹೇಳಿಕೊಳ್ಳುವಂತಹ ಯಾವುದೇ ಖಾದ್ಯಗಳನ್ನು ಮಾಡುವುದಿಲ್ಲ. ಆದ್ರೆ ಈಗಿನ ಆಧುನಿಕ ತಿಂಡಿಗಳಲ್ಲಿ ಅಂದ್ರೆ ಕೇಕ್, ಐಸ್ ಕ್ರೀಮ್ ಇವುಗಳಲ್ಲೆಲ್ಲ ಪಾನ್ದು ಫ್ಲೇವರ್ ಕೂಡ ಹಾಕಿ ಮಾಡ್ತಾರಲ್ವಾ, ಅದಕ್ಕೋಸ್ಕರ ಈ ವೀಳ್ಯದೆಲೆ ಉಪಯೋಗ ಮಾಡ್ತಾರೆ. ಮತ್ತೊಂದು, ಸಾಂಪ್ರದಾಯಿಕವಾಗಿ ಮಾಡುವಂತಹ ಒಂದು ಅಡುಗೆಗಿಂತಲೂ ಕೂಡ ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡ್ತೇವಲ್ಲ, ಆ ಸಮಯದಲ್ಲಿ ಈ ವೀಳ್ಯದೆಲೆ ಹಾಕಿದ್ರೆ ತುಪ್ಪಕ್ಕೆ ಒಂದು ವಿಶೇಷ ಪರಿಮಳ ಬರ್ತದೆ ಅಂತ ಹೇಳುವುದನ್ನು ಕೇಳಿದ್ದೇನೆ. ನಮ್ಮಲ್ಲಿ ನಾವು ಯಾವತ್ತೂ ಕೂಡ ಈ ರೀತಿ ವೀಳ್ಯದೆಲೆ ಹಾಕಿ ತುಪ್ಪ ಕಾಯಿಸ್ಲಿಲ್ಲ. ಅದಾದ ನಂತರ ಪಾನ್, ಸ್ವೀಟ್ ಬಿಡ ತಿಂತೇವಲ್ಲ, ಅದಕ್ಕೆಲ್ಲ ಇದು ಉಪಯೋಗ ಆಗ್ಬೋದು. ಇದನ್ನು ಹೊರತುಪಡಿಸಿ ವೀಳ್ಯದೆಲೆಯಿಂದ ನನಗೆ ಗೊತ್ತಿರುವ ಹಾಗೆ ಬೇರೆ ಯಾವುದೇ ಖಾದ್ಯಗಳನ್ನು ತಯಾರು ಮಾಡುವುದಿಲ್ಲ. ಇಲ್ಲಿ ಕಾಣ್ತಾ ಇರಬಹುದು ನಿಮ್ಗೆ, ಈ ಗಿಡಕ್ಕೆ ಅಲ್ವಾ ನಾವು ಮುಂಡಿಕೆಸು ಅಂತ ಹೇಳುವಂಥದ್ದು. ಈ ಗಿಡದ ಎಲೆಯಿಂದ ಪತ್ರೊಡೆ, ಚಟ್ನಿ, ಅದಲ್ಲದೆ ಸಾಂಬಾರ್ ಕೂಡ ಮಾಡ್ತಾರೆ. ಈ ಗಿಡದ ಕಾಂಡದಿಂದ ಇಲ್ವಾ ಮಜ್ಜಿಗೆ ಹುಳಿ, ಸಾಂಬಾರ್, ಅದಲ್ಲದೆ ಉಪ್ಪಿನಕಾಯಿ ಕೂಡ ಮಾಡ್ತಾರಂತೆ. ಅದಲ್ಲದೆ ಈ ಗಿಡದ ಗಡ್ಡೆ ಕೂಡ ತುಂಬಾ ಉಪಯೋಗಕಾರಿ. ಆಲೂಗಡ್ಡೆಯಿಂದ ಯಾವುದೆಲ್ಲ ಖಾದ್ಯಗಳು ತಯಾರು ಮಾಡ್ತಾರೋ ಅದೇ ರೀತಿ ಈ ಮುಂಡಿಕೆಸುವಿನ ಗಡ್ಡೆಯಿಂದ ಕೂಡ ಆ ಖಾದ್ಯಗಳನ್ನೆಲ್ಲ ತಯಾರು ಮಾಡ್ತಾರೆ. ಅಂದ್ರೆ ಪಲ್ಯ ಆಗಿರಬಹುದು, ಬಾಜಿ ಆಗಿರಬಹುದು, ಚಿಪ್ಸ್ ಆಗಿರಬಹುದು, ಹೀಗೆ ಆಲೂಗಡ್ಡೆಗೆ ಪರ್ಯಾಯವಾಗಿ ಕೂಡ ಈ ಗಡ್ಡೆಯನ್ನು ಬಳಸಬಹುದು. ಅಷ್ಟು ವಾಯು ಕೂಡ ಇದರಲ್ಲಿ ಇರುವುದಿಲ್ಲ. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಆಲೂಗಡ್ಡೆಗಿಂತ ಈ ಕೆಸುವಿನ ಗಡ್ಡೆ ಉಪಯೋಗ ಮಾಡಿದ್ರೆ ಉತ್ತಮ ಅಂತ ಹೇಳ್ತಾರೆ. ಇಲ್ಲಿ ಹಿಂದೆ ಕಾಣ್ತಾ ಇರಬಹುದು ನಿಮ್ಗೆ
ಕರಿಬೇವಿನ ಸೊಪ್ಪು ನಮ್ಮ ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಅಡುಗೆಗಳಿಗೆ ಉಪಯೋಗವಾಗುವಂತಹ ಸೊಪ್ಪು. ಪ್ರತಿದಿನದ ಅಡಿಗೆಗೆ ಈ ಕರಿಬೇವಿನ ಸೊಪ್ಪನ್ನು ಬಳಸಿಯೇ ಬಳಸ್ತೇವೆ. ನಮ್ಮ ಕರಾವಳಿ ಅಥವಾ ಮಲೆನಾಡು ಭಾಗಗಳಲ್ಲಿ ಎಲ್ಲ ಈ ಕರಿಬೇವಿನ ಸೊಪ್ಪು ಹೆಜ್ಜೆ ಹೆಜ್ಜೆಗೆ ಕಾಣಲಿಕ್ಕೆ ಸಿಗ್ತದೆ. ಅಂದ್ರೆ ಕಳೆಗಿಡದ ಹಾಗೆ ಅಲ್ಲಲ್ಲಿ ಬೆಳೆದುಕೊಂಡಿರ್ತದೆ. ತೋಟಗಳಲ್ಲಿ ಎಲ್ಲ ಯಥೇಚ್ಛವಾಗಿ ಈ ಕರಿಬೇವಿನ ಗಿಡ ಕಾಣಲಿಕ್ಕೆ ಸಿಗ್ತದೆ. ನಮ್ಮಲ್ಲಿ ಎಲ್ಲ ಯಥೇಚ್ಛವಾಗಿ ಕರಿಬೇವಿನ ಸೊಪ್ಪು ಬೆಳೆಯುವ ಕಾರಣ ಉಂಟಲ್ವಾ, ಬೆಂಗಳೂರಲ್ಲಿ ಕಟ್ಟಕ್ಕೆ 10-15 ರೂಪಾಯಿ ಕೊಟ್ಟು ಅಡಿಗೆ ಮಾಡ್ಲಿಕ್ಕೆ ನಮ್ಗಂತೂ ಮನಸ್ಸೇ ಆಗುದಿಲ್ಲ ಅಂತ ಹೇಳ್ಬೋದು. ಮುಂದಿನ ಸೊಪ್ಪು ನಾನು ತೋರಿಸ್ತಾ ಇರುವಂತದ್ದು ಬಸಳೆ. ಇಲ್ಲೆಲ್ಲ ನೆಲದಲ್ಲಿ ಹಬ್ಬಿಕೊಂಡಿದೆ. ಬಸಳೆ ಸಾಮಾನ್ಯವಾಗಿ ನಮ್ಮ ಊರಿನಲ್ಲಿ ಎಲ್ಲರಿಗೆ ಕೂಡ ಗೊತ್ತುಂಟು. ಬಸಳೆ ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೆ ಕೂಡ ಗೊತ್ತಿರ್ತದೆ. ಬಸಳೆಯನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ, ನಾನಾ ಖಾದ್ಯಗಳನ್ನು ತಯಾರು ಮಾಡ್ತಾರೆ. ಆದ್ರೆ ಬಸಳೆಯ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು ನನಗೆ ಬೆಂಗಳೂರಿಗೆ ಹೋದಾದ ನಂತರ ಗೊತ್ತಾದ್ದು. ಎಲ್ಲರಿಗೆ ಅಂತಲ್ಲ, ಒಂದಷ್ಟು ಜನರಿಗೆ ಬಸಳೆ ಅಂದ್ರೆ ಎಂತ ಅಂತ ಗೊತ್ತಿರಲಿಲ್ಲ, ಹಾಗಾಗಿ ಹೇಳಿರುವಂಥದ್ದು. ಬಸಳೆಯಿಂದ ಮಾಡುವಂತಹ ಬಸಳೆ ಪುಂಡಿ ನನಗೆ ಅಂತೂ ತುಂಬಾ ಇಷ್ಟ ಆಯ್ತಾ. ಇಲ್ಲಿ ಕಾಣ್ತಾ ಇರುವಂತದ್ದು ದೊಡ್ಡ ಪತ್ರೆ ಗಿಡ ಆಯ್ತಾ, ನಾವು ಇದಕ್ಕೆ ಸಾಂಬ್ರಾಣಿ ಗಿಡ ಅಂತ ಕೂಡ ಹೇಳ್ತೇವೆ. ತುಂಬಾ ಔಷಧೀಯ ಮಹತ್ವವನ್ನು ಹೊಂದಿರುವಂತಹ ಈ ಗಿಡದಿಂದ ಕೆಲವು ಖಾದ್ಯಗಳನ್ನು ಕೂಡ ತಯಾರು ಮಾಡ್ತಾರೆ. ನಮ್ಮಲ್ಲಿ ಸಾಂಬ್ರಾಣಿ ಸೊಪ್ಪಿನ ಅಂದ್ರೆ ದೊಡ್ಡ ಪತ್ರೆ ಸೊಪ್ಪಿನ ಗೊಜ್ಜು, ಸಾರು, ಅದಾದ ನಂತರ ಬಜ್ಜಿ ಕೂಡ ಮಾಡ್ತೇವೆ. ಯಾವುದಾದ್ರೂ ಮೆಣಸಿನ ಬಜ್ಜಿ ಅಥವಾ ಇನ್ನಿತರ ಬಜ್ಜಿ ಮಾಡುವಾಗ ಅದರಲ್ಲಿ ಹಿಟ್ಟು ಉಳಿದುಕೊಂಡಿರ್ತದಲ್ಲ, ಆ ಹಿಟ್ಟಿಗೆ ಈ ಎಲೆಯನ್ನು ಹಾಕಿ ನಾವು ಬಜ್ಜಿ ಮಾಡ್ತೇವೆ. ತುಂಬಾ ಒಳ್ಳೇದಾಗ್ತದೆ, ನನ್ಗೆ ಅಂತೂ ತುಂಬಾ ಇಷ್ಟ ಆಗ್ತದೆ. ನನ್ನ ಕೈಯಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ, ಇದಕ್ಕೆ ಅಲ್ವಾ ನಾವು ನೆರುಗಳ ಸೊಪ್ಪು ಅಂತ ಹೇಳುದು. ಸರ್ವೇ ಸಾಮಾನ್ಯವಾಗಿ ನಮ್ಮ ಕಡೆ ಬಳಸುದಿಲ್ಲ, ಹಾಗಾಗಿ ಕೆಲವರಿಗೆ ಇದರ ಪರಿಚಯ ಇರ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ನಮ್ಮಲ್ಲಿ ಹವ್ಯಕ ಶೈಲಿಯಲ್ಲಿ ಹುಳಿ ಮೆಣಸಿನ ಕೊದಿಲು ಅಂತ ಒಂದು ಸಾಂಬಾರ್ ಮಾಡ್ತೇವೆ ಆಯ್ತಾ. ಆ ಸಾಂಬಾರಿಗೆಲ್ಲ ಈ ಸೊಪ್ಪನ್ನು ಹಾಕ್ತಾರಂತೆ. ನನ್ನ ಅಜ್ಜಿ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾ ಇದ್ರಂತೆ. ನಮ್ಮ ಮನೆಯಲ್ಲಿ ಮಾಡಿದ್ರೆ ನಾನಂತೂ ತಿನ್ಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಇದರ ವಾಸನೆ ಒಂಥರ ವಿಚಿತ್ರ, ನನ್ಗೆ ಇಷ್ಟವೇ ಆಗುದಿಲ್ಲ ಆಯ್ತಾ. ಅಂದ್ರೆ ಸಾಮಾನ್ಯವಾಗಿ ಕೃಷಿಕರಿಗೆಲ್ಲ ಗೊತ್ತಿರ್ಬೋದು, ಒಂದು ಬಂಬುಚ್ಚಿ ಅಂತ ಒಂದು ಹುಳ ಬರ್ತದೆ, ಅದೇ ರೀತಿ ಒಂಥರ ವಾಸನೆ ಇದು. ಅಮ್ಮ ಹೇಳುವ ಪ್ರಕಾರ ಆಮೇಲೆ ಸಾಂಬಾರೆಲ್ಲ ಮಾಡಿ ಆದ್ಮೇಲೆ ಆ ಹಸಿ ವಾಸನೆ ಹೋಗಿ ಒಂದು ವಿಶೇಷ ರುಚಿ ಬರ್ತದೆ, ಒಳ್ಳೇದಾಗ್ತದೆ ಈ ಸೊಪ್ಪು ಅಂತ ಹೇಳ್ತಾರೆ. ನನಗೆ ಅಂತೂ ಇಷ್ಟವೇ ಆಗ್ಲಿಲ್ಲ. ಹಾಗೆ ಈ ನೆರುಗಳ ಸೊಪ್ಪು ನನ್ಗೆ ಇಷ್ಟ ಇಲ್ಲ ಅಂತ ಎಲ್ಲರಿಗೆ ಇಷ್ಟ ಆಗದೆ ಇರ್ಲಿಕ್ಕಿಲ್ಲ. ನನ್ನ ಅಜ್ಜಿ ಇಷ್ಟಪಟ್ಟು ತಿಂತಾ ಇದ್ರು, ಆದ್ರೆ ನನ್ಗೆ ಇಷ್ಟ ಇಲ್ಲ. ಹಾಗೆ ಎಲ್ಲರಿಗೆ ಎಲ್ಲವೂ ಕೂಡ ಇಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಯಾರೆಲ್ಲ ನೆರುಗಳ ಸೊಪ್ಪಿನ ಸಾಂಬಾರಲ್ಲಿ ಊಟ ಮಾಡಿದಿರಿ, ಯಾರ ಮನೆಯಲ್ಲೆಲ್ಲ ಈ ಸೊಪ್ಪು ಉಂಟು, ನೀವ್ ಯಾವತ್ತಾದ್ರೂ ಈ ಸೊಪ್ಪಿನ ಬಗ್ಗೆ ಕೇಳಿದಿರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.